ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಬಹುತೇಕ ಸಚಿವ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಇನ್ನೇನು ಗೆಲುವು ಸಾಧಿಸಲಿದ್ದಾರೆ. ಈಗಾಗಲೇ 18 ಕ್ಷೇತ್ರಗಳಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಮುನ್ನಡೆ ಇದ್ದಾರೆ. ಅಧಿಕೃತ ಘೋಷಣೆ ಒಂದೇ ಬಾಕಿ ಇದೆ. ಪುತ್ರಿ ಗೆಲುವಿನ ಈಗಾಗಲೇ ಅವರ ಮನೆ ಮುಂದೆ ಸಂಭ್ರಮ ಮಾಡಿರ್ತಕ್ಕಂಥದ್ದು. ನಾನೀಗ ಜಾರಕಿಹೊಳಿ ಅವ್ರನ್ನೇ ಮಾತಾಡಿಸ್ತೀನಿ. ಪುತ್ರಿ ಇನ್ನೇನು ಅಧಿಕೃತ ಘೋಷಣೆ ಒಂದೇ ಬಾಕಿ ಇದೆ, ಗೆಲುವು ಸಾಧಿಸಲಿದ್ದಾರೆ, ಏನ್ ಹೇಳ್ತಾರೆ ಸರ್ ಫಸ್ಟ್ ರಿಯಾಕ್ಷನ್? ನೋಡಿ, ಜನ ಆಶೀರ್ವಾದದಿಂದ ಗೆಲ್ತಿದ್ದಾರೆ. ಸೊ ನಾವು ಮಾಡುವಂತ ಕೆಲಸ ಕಾಂಗ್ರೆಸ್ ಪಕ್ಷದ ಸಾಧನೆ ಅದರಿಂದ ಗೆಲ್ತಿದ್ದಾರೆ. ಈಗ ಹಾಲಿ ಸಂಸದರು ಅವ್ರ ವಿರುದ್ಧ ಸ್ಪರ್ಧೆ ಮಾಡಿದ್ರು ತಮ್ಮ ಪುತ್ರಿ ಗೆಲುವಿಗೆ ಏನ್ ಸಹಾಯ ಆಯಿತು ಅಂತ, ಪುತ್ರಿ ಗೆಲುವಿಗೆ ಯಾರ ಕೈ ಮತದಾರರ ಕೈ ಹಿಡಿದಿದ್ದ ಕಾರಣ ಏನು ಅಂತ? ಸೊ ನೋಡಿ, ಗ್ಯಾರಂಟಿ ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿ ಮತ್ತು ನಾವು 30 ವರ್ಷಗಳಿಂದ ಮಾಡುವಂತ ಕೆಲಸ ಈ ಚುನಾವಣೆ ಗೆಲ್ಲಲಿಕ್ಕೆ ಅನುಕೂಲ. ಪುತ್ರಿ ಗೆಲ್ತಾರಂತ ನಿರೀಕ್ಷೆ ಇತ್ತ ಸರ್ ತಮ್ಗೆ? ಇತ್ತು, ಮುಂಚೆಯಿಂದ ಇತ್ತು, ಕೊನೆವರೆಗೆ ಇತ್ತು, ಗೆಲ್ತಾರೆ. ಈಗ ಇನ್ನೊಂದು ಕಡೆ ಬೆಳಗಾವಿ ಲೋಕಸಭಾ ಕ್ಷೇತ್ರ ನೋಡೋದಾದ್ರೆ ಅಲ್ಲಿ ಜಗದೀಶ್ ಶೆಟ್ಟರ್ ಗೆಲುವು ಸಾಧಿಸಿದ್ದಾರೆ. ಅದೇನು ಮಾಡ್ಲಿಕ್ಕೆ ಜನರ ತೀರ್ಪನ್ನು ಒಪ್ಕೋಬೇಕಾಗುತ್ತೆ. ಜನ ಬಿಜೆಪಿ ಪರವಾಗಿದ್ದಾರೆ, ಒಪ್ಕೋಬೇಕು. ಈಗ ಇಡೀ ದೇಶದಲ್ಲಿ ಚುನಾವಣೆ ನೋಡೋದಾದ್ರೆ ಎಕ್ಸಿಟ್ ಪೋಲ್ ಎಲ್ಲೋ ಒಂದ್ ಕಡೆ ಸುಳ್ಳು ಆಗ್ತಿದೆ. ಅವ್ರೇನ್ ಎಕ್ಸಿಟ್ ಪೋಲ್ ಇತ್ತು ಅಷ್ಟು ಬರ್ಲಿಕ್ಕೆ ಆಗಿಲ್ಲ, ಕಡಿಮೆ ಬರ್ತಾ ಇದೆ. ಈಗ NDA 290 ಕ್ಷೇತ್ರದವರು ಮುನ್ನಡೆ ಇದಾರ. ಈ ಕಡೆ ಕಾಂಗ್ರೆಸ್ಗೂ ಸರ್ಕಾರ ರಚನೆ ಮಾಡುವ ಅವಕಾಶ ಇದೆ ಸರ್. ನೋಡೋಣ, ಇನ್ನು ಕೊನೆಯವರೆಗೆ ಹೇಳಲಿಕ್ಕೆ ಆಗೋಲ್ಲ. 2 ಗಂಟೆ 3 ಗಂಟೆ ನೋಡೋಣ, ಕಾದ್ ನೋಡೋಣ. ಕೊನೆಯದಾಗಿ ಚಿಕ್ಕೋಡಿ ಮತದಾರರಿಗೆ ಏನ್ ಹೇಳ್ತೀರಿ ಸರ್? 5 ವರ್ಷಗಳಲ್ಲಿ ಅವರ ಮನಸ್ಸು ಗೆಲ್ಲುವಂತ ಪ್ರಯತ್ನ ಮಾಡ್ತೀವಿ, ಕೆಲಸ ಮಾಡ್ತೀವಿ. ಮುಂದಿನ ಸಾರಿ ಇದಕ್ಕಿಂತ ಜಾಸ್ತಿ ಲೀಡ್ ಗೆಲ್ಲಲಿಕ್ಕೆ ಪ್ರಯತ್ನ ಮಾಡ್ತೀವಿ ನೆಕ್ಸ್ಟ್. ಇದಿಷ್ಟು ಜಾರಕಿಹೊಳಿ ಅವರ ಮಾತು. ಕ್ಯಾಮರಾ ಪರ್ಸನ್ ಸದಾಶಿವ ಜೊತೆಗೆ ಶಿವಕುಮಾರ್, TV9 ಚಿಕ್ಕೋಡಿ.